ತಂದೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀಕೃಷ್ಣ ಪರಮಾತ್ಮನೇ, ನಿನ್ನಲ್ಲಿ ಭಕ್ತಳಾದ ನಾನು ಕರ ಮುಗಿದು ಬೇಡಿಕೊಳ್ಳುವುದೇನೆಂದರೆ, ಈ ನಮ್ಮ ಬಡತನ ಎಂಬ ಬೆಡಭೂತವನ್ನು ಹೊಡೆದೋಡಿಸಿ ನಮ್ಮನ್ನು ಈ ಸಮಾಜದಲ್ಲಿ ಮುಂದೆ ಬರುವಂತೆ ಮಾಡು ತಂದೆ, ಮುಂದೆ ಬರುವಂತೆ ಮಾಡು. ಅಷ್ಟೇ ಅಲ್ಲ, ನನ್ನ ಮೈದುನ ಭಾರ್ಗವನಿಗೆ ಒಂದು ಸರ್ಕಾರಿ ನೌಕರಿ ಸಿಗುವಂತೆ ಮಾಡಪ್ಪ ತಂದೆ ನೀನು. ಏನು ಜ್ಯೋತಿ, ಒಬ್ಬಳೆ ನಿಂತು ಮಾತನಾಡುತ್ತಿರುವೆಯಲ್ಲ, ಯಾರಾದರೂ ಇದ್ದಾರೋ ಅಥವಾ? ಯಾರು? ಹೋ, ರಾವಣಗೌಡ. ನೋಡಿ, ದುಷ್ಟರೇ ತುಂಬಿಕೊಂಡಿರುವ ಈ ಜಗದಲ್ಲಿ ಸರ್ವರಿಗೂ ಲೇಸನ್ನು ಬಯಸುವ ಆ ದೇವರ ಜೊತೆ ಮಾತನಾಡ್ತಾ ಇದ್ದೆ ನಾನು. ಮೇಲಿರುವ ದೇವರು ಮೇಲಿರುವ ದೇವರು ನನ್ನಂತ ಶ್ರೀಮಂತ ದರ್ಪಕ್ಕೆ ಹೆದರಿ ಮರೆಮಾಚಿಕೊಂಡು ಕಲ್ಲಾಗಿ ಕುಳಿತಿರುವಾಗ ನಿನ್ನ ಜೊತೆ ಮಾತನಾಡಿದನೇ ನಿನ್ನ ಕಲ್ಲ ದೇವರು. ಗೌಡ್ರೆ, ದೇವರಿಗೆ ಕಲ್ಲು ಮೂರ್ತಿ ಅಂತ ನುಡಿದಿರಿ ನೀವು. ಲೇ ಜ್ಯೋತಿ, ಆ ದೇವರಿಗೆ ನಿಂದಿಸಿ ಮಾತನಾಡುವ ಪೆದ್ದ ಬುದ್ಧಿಯ ಕುಲ್ಲಕದ ಗುಣದ ಮನುಷ್ಯ ನಾನಲ್ಲ ಜ್ಯೋತಿ. ಈ ರಾವಣ ಗೌಡ ಕಂಡಿದ್ದು ಕಾಣದಂತೆ, ನೋಡಿದ್ದು ನೋಡದಂತೆ, ಕಣ್ಣ ಮುಚ್ಚಿ ಕಿವಿ ಮುಚ್ಚಿ ನಿದ್ದೆ ಮಾಡುತ್ತಿರುವ ಮತ್ತೊಂದನಿಗೆ ದೇವರು ಎನ್ನುವ ಉತ್ತ ಹೆಣ್ಣೆ, ಏನೂ ಹರಿಯದ ವಯಸ್ಸು, ನೆಮ್ಮದಿ ಇಲ್ಲದ ಮನಸ್ಸು. ಗೌಡ್ರಿ, ಏನಿದು ನಿಮ್ಮ ಬಾಯಿಂದ ಬರ್ತಕ್ಕಂತ ಮಾತುಗಳು? ಸ್ವಲ್ಪ ವಿಚಾರಿಸಿ ಎಚ್ಚರದಿಂದ ಮಾತನಾಡಿ ನೀವು. ಎಚ್ಚರ ಲೇ ಜ್ಯೋತಿ, ಎತ್ತರ ಎನ್ನುವ ಶಬ್ದದ ಶರ ಮಾಲಿಗೆ ಹೆದರಿ ಬೆಚ್ಚಿ ಹೋಗಿದೆ ಈ ರಾವಣ ಗೌಡನ ಶ್ರೀಮಂತಿಕೆಯ ದರ್ಪಕ್ಕೆ ಅಂದಾಗ, ಈ ನಿನ್ನ ಗಂಡದಿಯನ್ನು ತುಳಿದು ನನ್ನ ಹೃದಯ ಕೂಗಿ ಕೂಗಿ ಹೇಳುತ್ತದೆ, ನೀನೇ ನನ್ನ ಸರಸದ ರಾಣಿ ಎಂದು. ಅದಕ್ಕೋಸ್ಕರ ಬಾಜ್ಯೋತಿ, ಈ ರಾವಣ ಗೌಡನ ಮನಸ್ಸಿಚ್ಛೆಯನ್ನು ಈಡೇರಿಸಲು ಬಾರಲೇ ಬಾ. ಗೌಡ, ದೂರ ಸರಿದು ನಿಂತು ಮಾತನಾಡೋ ದುರಾತ್ಮ. ನೀನು ಮಾಡುತ್ತಿರುವ ವಿಷಯ ನನ್ನ ಗಂಡ ಹಾಗೂ ನನ್ನ ಮೈದುನಿಗೆ ಏನಾದ್ರೂ ಗೊತ್ತಾಗಿದ್ದೆ ಆದ್ರೆ ನಿಂತ ಜಾಗದಲ್ಲೇ ನಿನ್ನನ್ನು ಕಡಿದು ಹರಿಕೆ ಗೋಣದಂತೆ ಕಡಿದು ಹೆಡ್ಗಿ ತುಂಬಿ ಚೆಲ್ಲುತ್ತಾರೆ. ಬಲು ಎಚ್ಚರ, ಜಾಗ್ರತೆ ನಿನಗೆ. ಈ ರಾವಣ ಗೌಡನ ಸಾಲದ ಬಡ್ಡಿಯಲ್ಲಿ ಬಂಧನದಲ್ಲಿ ಸಿಲುಕಿ ಕೊರಗಿ ಕೊರಗಿ ಸಣ್ಣಾಗುತ್ತಿರುವ ನಿನ್ನ ಗಂಡ ಮೈದನರ ಅರ್ಪಟ ಹೇಳಿ ಎದರಿಸಬೇಡ ಈ ರಾವಣ ಗೌಡನನ್ನು. ಬಟ್ ಈ ರಾವಣ ಗೌಡನ ತೋಳ ತೆಕ್ಕೆಯಲ್ಲಿ ನಕ್ಕು ನಲಿದಾಡುವ ನವಿಲು ನೀನಾಗಬಾರಲೇ ಬಾ. ಗೌಡ, ಕೈ ಬಿಡು ಈ ನನ್ನ ಅಕ್ಕನ ಜೊತೆಯ ಕೈಯನ್ನು. ಯಾರು ನೀನು ಕತ್ತೆ ಕತ್ತೆ ಕುತ್ತೆ ನಿಮ್ಮಂತ ಬಂಡರನ್ನು ತೆರವಲ್ಲಿ ಮಾತನಾಡಿಸಲು ಬಂದಿರುವ ಪುರುಷೋತ್ತಮ ಈ ಅಶೋಕ. ನೀನು ಅಶೋಕನೇ ಆಗಿರಲಿ, ಅವತಾರ ಪುರುಷನೇ
ಆವತಿ ಆಗುವಲೇ ನನ್ನ ಚೇಡಿಗೆ. ತಪ್ಪು ದಾರಿ ಹಿಡಿತಿರುವ ನಿಮ್ಮಂತ ಸಾಹುಕಾರರಿಗೆ ಎಚ್ಚರಿಸಲು ಬಂದಿರುವೆ ಭಗವಂತನಾಗಿ. ನೋಡು ಗೌಡ, ಮರ್ಯಾದೆಯಿಂದ ಹೋಗುತ್ತೋ ಅಥವಾ ಇಲ್ಲವೋ? ಲೇ ಜೋಕ, ನನಗೆದರಾದ ನಿಂತ ನಿನ್ನಂತವನ್ನ ನೋಡ್ತೀನಿ ಮಗನೇ, ಬಿಡುವುದಿಲ್ಲ, ಹುಷಾರ್. ಬರುತ್ತೀನಿ ಮಗನೇ, ನೆನಪಿಟ್ಟುಕೋ. ಹೋಗಲೇ ಹೋಗು. ಹಾ ಅಕ್ಕ, ನೀನೇಗೆ ಆ ಕಿರತಕನಾದ ಗೌಡನ ಕೈಯಲ್ಲಿ ಸಿಕ್ಕೆ? ನೋಡಪ್ಪ, ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ. ಅಷ್ಟರಲ್ಲಿ ಈ ಪಾಪಿ ಬಂದು ನನ್ನನ್ನು ತಡೆದು ಇಷ್ಟೆಲ್ಲ ರಗಳೆ ಮಾಡಿದ. ಕಚ್ಚೆ ಹರಕತನ ಮಾಡುತ್ತಿರುವ ಗೌಡನಂತ ದರ್ಪದ ಕುನ್ನಿಗಳಿಗೆ ಒದ್ದು ಬುದ್ಧಿ ಗಳಿಸಲು ಈ ಜಗದಲ್ಲಿ ಯಾವನಾದರೂ ಒಬ್ಬ ಸೂರ ಹೊಟ್ಟೆ ಹುಟ್ಟಿರುತ್ತಾನೆ. ಬ್ರಹ್ಮಾಂಡದಲ್ಲಿ ವೀರಭದ್ರಂಗೆ ಹಳ್ಳಿ. ನೋಡು ಮೈದ್ರ, ನೋಡು ತಮ್ಮ, ಇಲ್ಲಿ ನಡೆದ ವಿಷಯವನ್ನು ಯಾವುದೇ ಕಾರಣಕ್ಕೂ ನಿನ್ನ ಭಾವನರಿಗೆ ತಿಳಿಸುವುದು ಬೇಡ. ಈ ವಿಷಯ ಮಾವಂದರಿಗೆ ತಿಳಿಸಿದರೆ ಪಂಡ ಪ್ರಚಂಡನಾದ ಭಾರ್ಗವ ಆ ರಾವಣ ಗೌಡನ ರುಂಡ ಕಡಿಯದೆ ಬಿಡಲಾರ. ಅದಕ್ಕೆ ಈ ವಿಷಯ ನಮ್ಮಿಬ್ಬರ ಮಧ್ಯೆನೇ ಇರಲಿ. ಆಯ್ತಕ್ಕ, ಈ ವಿಷಯ ನಮ್ಮಿಬ್ಬರಲ್ಲೇ ಇರಲಿ. ನೋಡಶಕ, ನಡೆ, ನಾವಿಬ್ಬರು ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಪಡೆದುಕೊಂಡು ಬರೋಣ. ನಂತರ ಮನೆಗೆ ಹೋಗೋಣ. ಓ ನಡಿ ಅಕ್ಕ, ಹಂಗಾಗಿ ಬಾಬಾರ ಬಾರ ಶಿವ, 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 ಶಿವ ಶಂಭೋ, ಶಿವ ಶಿವ ಶಂಭೋ, ಶಂಭೋ ಶಿವ ಶಂಭೋ, ಶಿವ ಶಿವ ಶಂಭೋ. ರುದ್ರನ ಮೂರನೇ ನನ್ನ ಬಿಡೆ ನಾಟಕಗೆಂದು ಮಲಯ ಬಿರಲೆಂದು ನೋಡಿ ಬಾರೋ. ಶಂಭೋ ಶಿವ ಶಂಭೋ, ಶಿವ ಶಿವ ಶಂಭೋ, ಶಂಭೋ ಶಿವ ಶಂಭೋ, ಶಿವ ಶಿವ ಶಂಭೋ. ಚತುರ್ ದಶಕ ಭವನ ಭಯಂಕರನಾದ ಲಂಕೇಶ್ವರ ದಶಕಂಠ ರಾವಣ, ಸರ್ವತ್ತ ಸರ್ವ ಸ್ವತಂತ್ರನಾದ ಪ್ರಬುದ್ಧ ರಾವಣ, ಎಲ್ಲ ಬ್ರಹ್ಮಾಂಡಗಳ ತಂಡೋಪತಂಡವನ್ನೇ ಚೆಂಡಾಡಬಲ್ಲ ದಂಡು ದಾಳಿಗಳಿಗೆ ಮುಂಡ ನಾಯಕನಾದ ಗಂಡದೆಯ ಗಂಡರ ಗಂಡನಾದ ಪ್ರಚಂಡ ರಾವಣ. ರಾಮಾಯಣದಲ್ಲಿ ಕಳ್ಳನಾಯಕ ರಾವಣ, ಮಹಾಭಾರತದಲ್ಲಿ ಕಳ್ಳನಾಯಕ ದುರ್ಯೋಧನ. ಅದರಂತ ಈ ಕಲಿಯುಗದ ಕುರುಕ್ಷೇತ್ರದಲ್ಲಿ ಕಳ್ಳನ
ಇನ್ನು ಯಾರು ಹುಟ್ಟಿಲ್ಲ ಈ ಊರಿನಲ್ಲಿ. ಒಂದು ವೇಳೆ ಅವನಾದರೂ ಹುಟ್ಟಿದ್ದಾದರೆ ಅವನಿಗೆ ಅಳಿಗಲ ಖಂಡಿತ. ನಾಲ್ಕು ಆದ್ಮೇಲೆ ತಿಸ್ಕೊಂತಾವು. ದ 100 ಕಿಂಗ್ ಆಫ್ ದ ಕಿಂಗ್, ಪೆದ್ದಡೊಂಗ ನಾಯಕರು ಈ ರಾವಣಗೌಡ. ಲೇ ಮಗನೇ ಭಾರ್ಗವ, ಒಕ್ಕೆ ಒಕ್ಕು ನಿಮಿಷದಲ್ಲಿ ನಿನ್ನ ಪ್ರಾಣವನ್ನು ಕೊಟ್ಟಿ ದೇಹ ಮೆಟ್ಟಿ ನರಕಕ್ಕ ಚಸ್ತಾವ ಮಗನೇ. ಜ್ಯೋತಿ, ಲೇ ಜ್ಯೋತಿ, ಬನ್ನಿ ಸ್ವಾಮಿ, ಹೊಲಕ್ಕೆ ಹೋಗಿ ಈಗ ಬಂದ್ರಾ ನೀವು? ಹೌದು ಜ್ಯೋತಿ, ಈಗ ತಾನೇ ಬಂದೆ. ಭಾರ್ಗವನಿಲ್ಲವೇ ಮನೆಯಲ್ಲಿ? ಇಲ್ಲ ಸ್ವಾಮಿ, ಈಗ ತಾನೇ ಹೊರಗಡೆ ಹೋಗಿದ್ದಾನೆ. ರೀ, ನೀವು ನನಗೊಂದು ಮಾತು ಕೊಡಬೇಕು. ಒಂದೇ ಏಕೆ ಜ್ಯೋತಿ, ನನ್ನ ತಮ್ಮ ಭಾರ್ಗವನಿಗೆ ಒಳ್ಳೆಯದಾಗುತ್ತದೆ ಎಂದರೆ 100 ಮಾತು ಕೇಳಲು ಸಿದ್ಧವಾಗಿದ್ದೇನೆ. ರೀ, ನನ್ನ ಮೈದುನ ಭಾರ್ಗವನಿಗೆ ಮದುವೆ ಮಾಡ್ಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೇನೆ. ನೋಡು ಜ್ಯೋತಿ, ನನ್ನ ಸಹೋದರ ಭಾರ್ಗವನ ಮೇಲೆ ನನಗೆ ಕಾಳಜಿ ಇಲ್ಲವೆಂದು ತಿಳಿದಿರುವೆಯಾ? ಬರಲಿ ನನ್ನ ತಮ್ಮ ಭಾರ್ಗವ, ವಿಚಾರ ಮಾಡೋಣ. ಅಣ್ಣ ಅತ್ತಿಗೆ, ಅಣ್ಣ ಅತ್ತಿಗೆರು ಕೂಡಿಕೊಂಡು ಏನೋ ಪ್ಲಾನ್ ಹಾಕುತ್ತರವಾಗಿದೆಯಲ್ಲ, ಏನದು ನಿಮ್ಮಿಬ್ಬರ ಪ್ಲಾನು? ಏನು ಇಲ್ಲ ಭಾರ್ಗವ, ನಿನ್ನ ಬಗ್ಗೆನೇ ವಿಚಾರ ಮಾಡುತ್ತಿರುವುದು. ಮಾಮ, ಏನದು ಭಾರ್ಗವನ ಬಗ್ಗೆ ವಿಚಾರ ಮಾಡ್ತಿರುವುದು? ಭಾರ್ಗವನ ಮದುವೆ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ನನ್ನ ಪತಿದೇವರು. ಅತ್ತಿಗೆ, ನನ್ನ ಮದುವೆಯ ಬಗ್ಗೆ ಅಷ್ಟೊಂದು ಅವಸರ ಬೇಕಾ ಅತ್ತಿಗೆ? ಇನ್ನು 1-2 ವರ್ಷ ಕಳೆಯಲಿ. ಯಾಕಂದರೆ ಹೋದ ವರ್ಷ ಮಡ್ಡಿಯ ಹೊಲ ಹಿಡಿಲಿಕ್ಕೆ ಮಾಡಿದ ಸಾಲವೇ ಇನ್ನೋರ್ದಿಲ್ಲ. ಹೊಲ ಹಿಡಿದ ಸಾಲ ಮುಟ್ಟಿದ ಮೇಲೆ ಮುಂದೆ ಮದುವೆ ವಿಚಾರ ಮಾಡಿದಾಯ್ತು. ಸಹೋದರ, ನಿನ್ನ ಇಚ್ಛೆಯಂತೆ ಆಗಲಿ. ಅಶೋಕ್, ನಿನಗೊಂದು ಕಾಗದ ಬಂದಿದೆ, ತೆಗೆದುಕೋ. ಯಾವ ಊರಿನಿಂದ ಬಂದಿದೆ ಅಶೋಕ್ ಕಾಗದ? ಸರ್ಕಾರದಿಂದ ಬಂದಿದೆ ಮಾಮ. ಏನೆಂದು ಬರೆದು ಕಳಿಸಿದ್ದಾರೆ ಸರ್ಕಾರದವರು? ನಾವು ಶಾಲೆ ಕಟ್ಟಿಸಬೇಕೆಂದಿರುವ ನಮ್ಮ ಊರಿನ ಮುಂದಿನ ಜಾಗೆಯಲ್ಲಿ ಶಾಲೆ ಕಟ್ಟಿಸಲು ಸರ್ಕಾರದವರು ಪರ್ಮಿಷನ್ ಕೊಟ್ಟಿದೆ ಮಾಮ. ಸಂತೋಷವಾಯಿತು ಅಶೋಕ, ನನಗೆ ತುಂಬಾ ಸಂತೋಷವಾಯಿತು. ನಿಮಗೆ ಸಂತೋಷವಾದರೆ ನನಗೆ ಸಂತೋಷವಾಗುತ್ತದೆ. ಯಾಕೆ ಅಶೋಕ, ನಿನಗೆ ಶಾಲೆ ಕಟ್ಟಿಸುವುದು ಇಷ್ಟ ಇಲ್ಲವೇ? ಇಷ್ಟವಿಲ್ಲವೆಂದು ಯಾವ ಬಾಯಲ್ಲಿ ಹೇಳಲಿ ಭಾರ್ಗವ? ಈಗಿನ ಕಾಲದಲ್ಲಿ ಶಾಲೆ ಕಟ್ಟಿಸಲು ಕಡಿಮೆ ಅಂದರೆ 20ರಿಂದ 30 ಲಕ್ಷದವರೆಗೆ ಹಣ ಬೇಕೇ ಬೇಕು. 20 ಲಕ್ಷ ಹಣ ಏಕೆ ಬೇಕೇ ಬೇಕಾ? ಈಗಾಗಲೇ ಹೊಲ ಹಿಡಿದ ಸಾಲವೇ ಬೆಟ್ಟದಷ್ಟು ಬೆಳೆದು ನಿಂತಿರುವಾಗ
ಈ ಸ್ಥಿತಿಯಲ್ಲಿ ಅಷ್ಟೊಂದು ಹಣ ಎಲ್ಲಿಂದ ತರುವುದಪ್ಪ, ಎಲ್ಲಿಂದ ತರುವುದು? ಇದೇನಣ್ಣ ನಿನ್ನ ಕಣ್ಣಲ್ಲಿ ನೀರು? ಗಂಡು ಗಲಿವೀರ ಸಿಂಧೂರ ಲಕ್ಷ್ಮಣನಂತೆ ಆ ಕ್ರಾಂತಿವೀರ ಸಂಗೊಳ್ಳಿ ರಾಯನಂತೆ ಈರಿನ ತಮ್ಮ ಜೀವಂತ ಇರುವಾಗ ನಿನಗೆ ಕಣ್ಣ ಆ ಸ್ವಂತ ಶಾಲೆ ಕಟ್ಟಿಸುವ ಚಿಂತೆ ನಮ್ಮ MLA ಅವರಾದ ರಾಯ್ ರೆಡ್ಡಿ ಅವರ ಕಡೆಯಿಂದ ಸಹಾಯ ತೆಗೆದುಕೊಂಡು ನಿಮ್ಮೆಲ್ಲರ ಆಸೆಯಂತೆ ಶಾಲೆ ಮಂದಿರ ಕಟ್ಟಿಸುತ್ತೇನೆ. ಇದು ಸತ್ಯ ಅಣ್ಣ, ಇದು ಸತ್ಯ. ನೋಡಿ, ಮಾನವನಿಗೆ ಕಷ್ಟ ಕಾರ್ಪಣ್ಯಗಳು ಬರುವುದು ಸಹಜ. ಆದರೆ ಆ ದೇವರು ಎಲ್ಲದಕ್ಕೂ ಒಂದು ದಾರಿ ತೋರಿಸುತ್ತಾನೆ. ಇಂದು ನಮ್ಮ ಕುಲದೇವರ ಜಯಂತಿ. ಬನ್ನಿ, ಎಲ್ಲರೂ ಭಕ್ತಿ ಭಾವದಿಂದ ಹಾಡಿ ಕುಣಿಯೋಣ ನಾವು. ನಮ್ಮ ಮನೆಗೆ ದಿನವೂ ಮಿರುಗೋ ಚೈತ್ರವೇ, ಮತ್ತೊಮ್ಮೆ ನಮಗಾಗಿ ಬಂತು ನಮ್ಮ ಈ ಜೀವ ಬಂದಾಗಲೆಂದು. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು ನಮ್ಮ ಈ ಜೀವ ಬಂದಾಗಲೆಂದು. ಕಷ್ಟ ಸುಖವ ಸೋಲು ಗೆಲ್ಲುವ, ಕಷ್ಟ ಸುಖವ ಸೋಲು ಗೆಲ್ಲುವ ನಮ್ಮ ಬದುಕಲ್ಲಿ ಜೊತೆಯಾಗಿದೆ. ಅದರಲ್ಲೆಲ್ಲ ವಲ್ಲಭ ಮಾತ್ರವೇ, ಯಥದಲ್ಲಿ ಪ್ರೀತಿ ಅನುರಾಗ ಬಸವನು ಬಂದೇ ಹೊರಟಾಗ. ಬರೀ ಒಳಗಡೆ ಹೋಗೋಣ. ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ನಾಟಕದ ಆಯಾರ್ಗಳು ಮತ್ತು ಸೇರಿಕೊಂಡು ಒಮ್ಮೆ ಕುಂತನು, ಹೊರಗೆಲ್ಲ ಎದ್ದು ಬಿದ್ದು ಸಿಲ್ಲುತ್ತಿನೋ ಒಡನೆ ಒಡನೆ. ಮತ್ತು ಸೇರಿಕೊಂಡು ಒಮ್ಮೆ ಕುಂತನು, ಹೊರಗೆಲ್ಲ ಎದ್ದು ಬಿದ್ದು ಸಿಲ್ಲುತ್ತಿನೋ ಒಡನೆ ಒಡನೆ. ಮಾತಲ್ಲಕ್ಕಿಲ್ಲ ನೋಡಿದ ಮನೆಯಾದಾಗ ಆಗಲ್ಲ, ಅಕ್ಕನೋ ಪ್ರೇಮ ಪ್ರೇಮ ಪ್ರೇಮ
ಯೋಗ 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 ಈಗ ನಾನು ನೀನು ಸೇರೋ ಯೋಗ ಈಗ ಕೋಟಿ ಬಾಬಾ ಚಾಮುಂಡಿ ತಾಯಿಯಾಣೆ ಕಾಣುವುದು ನಿಮ್ಮವೇ ಜನ್ಮದಲ್ಲಿ ಹುಟ್ಟೋದು ನಿಮ್ಮದೇ ಬಿಸೋದು ಎಂದು ನಿಮ್ಮನ್ನೇ ಸಿಂಹ ಸಿಂಹ ಚಾಮುಂಡಿ ತಾಯಿಯಾಣೆ ಕಾಣುವುದು ನಿಮ್ಮವೇ ಎಮ್ಮೆಲ್ಲಿಯ ಮಗನ ಗುಂಡ ಇಂದು ಈ ಮನೆಯಲ್ಲಿ ಕಾಣ್ತಾ ಇಲ್ಲ. ಎಂದು ಅವರು ಸರ್ಪದ ಕಾವಲಲ್ಲಿದ್ದರೂ ಸರಿ, ಮಿಲಿಟರಿ ಭದ್ರತೆಯಲ್ಲಿದ್ದರೂ ಸರಿ, ಇಂದು ಅವನ ಯನ ಗಗನದಲ್ಲಿ ಹಾರಾಡಲೇಬೇಕು. ಹಿಡಿಯಂಗಿಲ್ಲ ಹೋಗಿ ಬಂದ ನಿಲ್ಲಂಗಿಲ್ಲ ಹೊಡಲೆ 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 ಹಿರಿಯನಲ್ಲಿ ಸೇರಕೊಂಡು ಮುಂದೆ ಕಟ್ಟೋದು ನೋಡೋರಿಲ್ಲ ಯಾಕೆ ಚೆಲ್ಲ ಕಲ್ಲಿನ ಹೊಡಲೆ 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 ಅರೆ ಕುತ್ತೆ ತೇರು ಎಮ್ಮೆಲ್ಲೆ ಮಗನಾದಿ ಮಗನು ತಡಿವಾ ನೀನ್ ಯಾರು? ನಾನು ಯಾರು? ನಿನ್ನ ದೇಹವನ್ನು ಪೀಸ್ ಪೀಸ್ ಮಾಡಿ 10 ನಾಯಿ ನರಿಗೆ ಹಾಕುವುದಕ್ಕೆ ಶಿವಲೋಕದಿಂದ ಸಿಡಿದು ಬಂದಿರುವ ವೀರ ಬಜರಂಗಿ ನಿಮ್ಮಂತವರ ಪಾಲಿಗೆ ಯಮ. ಯಮ, ಎಹೆ. ಯಮ ಅಂತೆ ಯಮ, ನೀನ್ ಯಾವ ಯಮ? ಆಯಸ್ ಮುಗಿದ ಮೇಲೆ ಚಿತ್ರಗುಪ್ತನೊಂದಿಗೆ ಕೋನಾತಿ ಕೈಯಲ್ಲಿ ಗದೆ ಹಿಡಿದುಕೊಂಡು ಪ್ರಾಣ ಒಯ್ಯಲು ಬರುವನು ಆ ಯಮ ಲೋಕದ ಯಮ. ಆಯಸ್ ಮುಗಿದ ಇರಲಿ, ಕಚ್ಚರ್ತನ ಮಾಡುವ ನಿನ್ನಂತ ಲುಚ್ಚ ಶ್ರೀಮಂತರನ್ನು ಇದೇ ಮಚ್ಚಿನಿಂದ ರುಂಡ ಚಂಡಾಲಡಲು ಬ್ರಹ್ಮ ಸೃಷ್ಟಿ ಕಾಯಿಸಿರುವ ಇವನು ಭೂಗತ ಲೋಕದ ಯಮ. ಏ ಮಿಸ್ಟರ್, ನೀ ಭೂಗ ಲೋಕದ ಯಮನಾದ್ರೇನು, ಈ ಭೂಗದ ದೊರೆ ಆದ್ರೇನು, ಈ ಪರಿಚಯದ ಅವತಾರ ಈ ಮಗಂಡವನ ಕೆನ್ನಕ್ಕೆ ಬೇಡ. ನಿನ್ನ ಹೆಸರೇನು ಮೊದಲ ಉತ್ತರಿಸ. ಎನ್ನು ಈ ಜಗದ ಕಣ್ಣೆಂದು ಪೂಜಿಸುವ ಜಗ ಮೆಚ್ಚಿದ ಮಗ ನಿನ್ನಂತ ಕರಚಿರಿದಿಯ ಗದ್ದಲದಲ್ಲಿ ಗೆದ್ದು ವಿಜಯದ ಬಾವುಟ ಹಾರಿಸುವ ನಾನು ದಿಲ್ಲಿ ಹೊಕ್ಕ ಪುಂಡಹುಲಿ. ಮಿಸ್ಟರ್ ಬಸರಂಗಿ, ಆ ಕಾಲೇಜ್ ಹುಡುಗಿ ನಿಂಗೆ ಅಕ್ಕನಲ್ಲ ತಂಗಿನ, ಅವಳಿಗೆ ನಿನಗೆ ಯಾವ ಸಂಬಂಧವಿಲ್ಲ. ಸುಮ್ಮನೆ ಬಿಡ ಸುಖವಾಗಿ. ಲೇ ಮಗುಂಡ, ಈ ಭಾರತಾಂಬ್ಯ ಉದರದಲ್ಲಿ ಹುಟ್ಟಿರುವ ಎಲ್ಲ ಹೆಣ್ಣು ಮಕ್ಕಳು ಈ ಬಜರಂಗಿಗೆ ಅಕ್ಕ ತಂಗಿಯರೇ. ಹೆಣ್ಣು ಮಕ್ಕಳಿಗೆ ಅನ್ಯಾಯವಾದರೆ ಈ ನನ್ನ ಕನ್ನಡ ತಾಯಿ ನಾಡಿನ ಕುಲಪುತ್ರರಾದ ಈ ಬಜರಂಗಿಗೆ ಅವಮಾನ. ಅದರಂತೆ ನಿನ್ನಂತ ಶ್ರೀಮಂತ ನಾಯಿಗಳು ಬದುಕುವುದಕ್ಕಿಂತ ಈ ಕನ್ನಡ ನಾಡಿನ ಕುಲಪುತ್ರನಾದ ಈ ಬಜರಂಗಿಗೆ ಅವಮಾನ. ಬಟ್ ನೀನು ಬದುಕುವುದಕ್ಕಿಂತ ಸಾಯುವುದೇ ಲೇಸು. ಏಯ್
ಹೇಯ್! ಒಬ್ಬ ಮಂತ್ರಿ ಮತ್ತೊಬ್ಬ ಮಂತ್ರಿಯನ್ನು ಸಾಯಿಸುವುದು ತನ್ನ ಸೇಡಿಗಾಗಿ, ಒಬ್ಬ ಪ್ರೇಮಿ ಮತ್ತೊಬ್ಬ ಪ್ರೇಮಿಯನ್ನು ಸಾಯಿಸುವುದು ಒಂದು ಹುಡುಗಿಗಾಗಿ. ಅದರಂತೆ ಈ ಬಜರಂಗಿ ಎಂತ ಶ್ರೀಮಂತರನ್ನು ಸಾಯಿಸುವುದು ನನ್ನ ಮಾತಾಪಿತರ ಕೊಂದ ಕೆಟ್ಟ ಸೂಳೆ ಮಕ್ಕಳ ಸೇಡು ತೀರಿಸಿಕೊಳ್ಳುವುದಕ್ಕಾಗಿ. ಬಟ್ ನನ್ನ ತಂದೆ ತಾಯಿಗಳನ್ನು ಕೊಂದು ನನ್ನನ್ನು ಈ ಸ್ಥಿತಿಗೆ ತಂದ ನನ್ನ ರಾಕ್ಷಸರು ಯಾರು ಎಂದು ಪತ್ತೆ ಹಚ್ಚಿ ಆ ಕಿರಾತಕರ ಪಾಲಿಗೆ ಈ ಬಾಜರಂಗಿ ಸ್ಯಾಡಿಟ್ಟ ಸಿಂಹದಂತೆ ಇಂಡುವಲ್ಲುಗಳ ಗಂಡ ಬ್ರಹ್ಮಾಂಡದಲ್ಲಿ ವೀರ ಬಜರಂಗಿ ಅಂತೆ. ಏಯ್! ಏಯ್! ನಡುರಾಗ ಕಡದರ ಕಡಲೆ ತರತನ ಬೆಳೆದಲ್ಲ ಬೆಟ್ಟರ ಜಾತಿ ಮಗ ಅಲ್ಲ ನಾಚಿನದಗಾಗಲಿಲ್ಲ ನಿಮ್ಮ ಪಾಡನಲ್ಲ ಗಡಬಡ ಮಾಡಿ ಚೇ 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 ಆ ದೇವ್ರು ಈ ಚನ್ನಣ್ಣನ ಬರ್ದಾಗ ಲವ್ ಅನ್ನ 2 ಅಕ್ಷರ ಬರ್ದಾನ ಇಲ್ಲ ಅಂತೀನಿ. ಎಲ್ಲ ಹುಡುಗಿಯರು ಬರ್ತಾರ, ನನ್ ರಮಿಸಿ ನನ್ನ ಹೆಣ್ಣಿನ ಬುಟ್ಟಿ ಖಾಲಿ ಮಾಡಿ ಹೋಗ್ತಾರ. ಇವತ್ತ ಆ ಲೆಕ್ಕಾಚಾರ ಮಗಳು ಚೆನ್ನಿ ಬರ್ಲಿ, ಈ ಚೆನ್ನನ್ ಲವ್ ಮಾಡಿ ಮದುವೆ ಮಾಡ್ಕೊಳ್ಳಂತಾಳೆ ಎಲ್ಲ ಅಂತ ಕೇಳೇ ಬಿಡ್ತೀನಿ. ಈ ನಿಂಬೆ ಹಣ್ಣಿನ ತೋಳಿಗೆ ಬಂದು ನೋಡು, ಈ ಮಾಡು ಹೊಸ ಮಾಡು, ಇದು ರಂಬೆ ಮೇಲಗೆ ಮುಚ್ಚಲ ಬೆಳಗಿ ನೋಡು, ಈ ಮಾಡು ಹೊಸ ಮಾಡು. ನಾನ್ ಸುದ್ರ ಬರಾಕತ್ತೈತ್ರಿ ಅಪ್ಪ, ನಮ್ಮ ಮಾಳ ಕಪಟ್ಟ ಬರ್ಲಿ ಬರ್ಲಿ. ಏನ ಉಣ್ಬಿಟ್ರ ತೊಡಗ ಏನಂದೈತಿ ನಿನ್ನ ಹಣ್ಣಿನ ವ್ಯಾಪಾರ ದಂಧೆಗ? ನೋಡ್ಚಾನಿ ನನ್ನ ನಿಂದ ಅಂದಕ್ರ ಮಸ್ತ್ ನಡ್ದೈತಿ. ಹಣ್ಣು ಮಾರಿ ಲಾಭದಾಗ ಹನುಮಪ್ಪರ ಜಾತ್ರೆಗೆ ಕರ್ಕೊಂಡ್ ಹೋಗ್ಕಂತ ಮಾಡೀನಿ. ನೀ ರೆಡಿಯನಾ ನನ್ನ ನಾಜಕ ನಾರಿ? ಮುಟ್ಟು ಮರೆ ಮುಟ್ಟ, ನೀ ಮುಟ್ಟಬೇಡ, ಸರಿ ಸರಿ ಹಿಂದಕ್ಕ. ಯಾಕಂದ್ರ ನಾ ಮಡಿಲಿ ನೀರ್ ತರಕ ಹೊಂಟೀನಿ. ನೀ ಏನೇನಕರ ಮಾತಾಡಿದೆ ಅಂದ್ರ ನನಗೆ ಸುಟ್ಟು ಹೋಗಿ ಬಿಡ್ತೆ. ಸರಿ ಸರಿ ನಾ ನೀರ್ ತಗೊಂಡ್ಬರ್ತೇನಿ. ನಿಲ್ಲ ಚೆನ್ನಿ ನಿಲ್ಲ. ನೀವು ಮನಸ್ ಮಾಡಿ ಈ ಹಣ್ಣು ಮಾರು ಚೆನ್ನಗ ನಿನ್ನ ಹೃದಯ ಕೊಟ್ಟು ನೋಡೋದ್ರ ಮಜಾ. ಹೃದಯ ಕೊಡ್ಬೇಕಂದ್ರ ನೀ ಎಷ್ಟು ದೀರ ಪಂಡಿತ ಅದೇನ್ ನಾ ತಿಳ್ಕೋಬೇಕು. ಏನ್ ಪ್ರಶ್ನೆ ಕೇಳ್ತಿ ಕೇಳ, ಪಟ್ ಉತ್ತರ ಹೇಳ್ಬಿಡ್ತೀನಿ. ಕೇಳೆ, ವಾರಲ್ ದಿನ ಹುಳ ಕಡಿದ್ರ ಯಾವ್ದದ? ಹಾವು. ಅಲ್ಲ, ಸುಮ್ಮಿರ ನಾ ಹೇಳು ಮಟ್ಟ ತಡ್ಕೋ. ಮತ್ತ ಕಾಲಿಲ್ಲಾರ್ದ ಓಡಿರ್ತೈತಿ, ಅದು ಯಾವ್ದಂತ ತಿಳಿ, ನಾನು ವಾಪಸ್ ಬರ್ತೇನೆ. ಹಲ ಇವಳು ದಡ್ಡ ಗಿಡ್ಡಿ ಹೆಂಗ್ಸ. ಈ ಚೆನ್ನ ಎಲ್ಲಾರ ತಲೆ ಮೇಲೆ ಕೈ ಆಡ್ಸಿ ಬರ್ತಾನ. ಈ ಚೆನ್ನಿ ನನಗ ತಿಳಿಲಾರ್ದು ಹೇಳುವಲ್ಲ ಅವಳು. ವಾರಿಲ್ಲ ದಿನ ಮನುಷ್ಯನ್ ಕಳೆದ್ರ ಉಳಿದಿಲ್ಲ. ಮತ್ತೆ ಕಾಲಿಲ್ಲದ ತಿರ್ಗಾಡ ಹುಳ ಯಾವುದು? ತಿಳ್ಕೊಂಡೇನು ಮಾರಯ್ಯ? ನನಗೇನು ಗೊತ್ತಾಗತ್ತೆ, ನಿನ್ನ ಹೇಳ. ಹೇಳ ಮತ್ತ. ವಾರಲ್ ದಿನ ಕಡಿದ್ರ ಸಾಯ್ತೈತಲ್ಲ, ಅದು ಹೌರಾಣಿ. ಮತ್ತೆ ಕಾಲಿಲ್ಲದ ತಿರ್ಗಾಡ ಹುಳ? ಕರಿ ಹಾವು. ಹಂಗಾರ ಕೈ ಹಿಡ್ಕರೋ ನನ್ನ ಚೆಲುವಿನ ಚಿತ್ತಾರ. ಬಾರ ಮಾದೇಶ. ನಿನ್ನ ಗಿಡದಾಗಷ್ಟ ಭಾರಿ ಮಾವಿನಕಾಯಿ, ಕಲ್ಲ ಬಗದ ಕೆಡಬಲೇನ
ಸಣ್ಣ ಮೇಡಿಗಾಯಿ ಸಿಟ್ಟು ಮಾಡಿ ನಾಗಿ ಯಾಕ ತಗದಿ ನಿನ್ನ ಬಾಯಿ ಅಯ್ಯಯ್ಯಯ್ಯ ಸಿಟ್ಟು ಮಾಡಿ ನಾಗಿ ಯಾಕ ತಗದಿ ಕೀಸಬಾಯಿ ನಾಗಿನಿಂದ ಗಿಡದ ಬಾರಿ ಮಾವಿನಕಾಯಿ ಕಲ್ಲವರದ ಕೆಡವಲೇನ ಸಣ್ಣ ಮೇಡಿಗಾಯಿ ನಾಗಿನಿಂದ ಗಿಡದ ಬಾರಿ ಮಾವಿನಕಾಯಿ ಕಲ್ಲವರದ ಕೆಡವಲೇನ ಸಣ್ಣ ಮೇಡಿಗಾಯಿ ಸಿಟ್ಟು ಮಾಡಿ ನಾಗಿ ಯಾಕ ತಗದಿ ನಿನ್ನ ಬಾಯಿ ಅಯ್ಯಯ್ಯಯ್ಯ ಸಿಟ್ಟು ಮಾಡಿ ನಾಗಿ ಯಾಕ ತಗದಿ ಕಿಸಬಾಯಿ ಮಾವಿನಕಾಯಿ ತಿನ್ನೋ ಆಸೆ ಆಗೈತಿ ಹಲ್ಲೆಕಾಯಿ ನೋಡಿ ಜೀವ ಬೇರೈತಿ ಮಾವಿನಕಾಯಿ ಮೋಡ ಮಾಡತಾನ ಅರಿಶಿನ ಪುಡಿ ಉಪ್ಪ ಹಾಕಿ ಇಡತಾನ ಉಪ್ಪಿನಕಾಯಿ ಹಾಕತಾನ ವರ್ಷ ಪುರ ತಿಂತಾನ ನಾಗಿನಿಂದ ಗೆದ್ದ ಬಾರಿ ಮಾವಿನಕಾಯಿ ಎಲ್ಲವರದ ಕೆಡವಲೇನ ಸಣ್ಣ ಮೇಡಿಗಾಯಿ ಸಿಟ್ಟು ಮಾಡಿ ನಾಗಿ ಯಾಕ ತಗದಿ ನಿನ್ನ ಬಾಯಿ ಅಯ್ಯಯ್ಯಯ್ಯ ಸಿಟ್ಟು ಮಾಡಿ ನಾಗಿ ಯಾಕ ತಗದಿ ಕಿಸಬಾಯಿ ಎಲ್ಲ ಈಗಿನ ಕಾಲ ಬಾಳ ಕೆಟ್ಟೈತ್ರಿ ಅಪ್ಪ ಈಗಿನ ಕಾಲ ಬಾಳ ಕೆಟ್ಟೈತಿ ಅಂತೇನ ಈಗಿನ ಓಡ್ರಂತೂ ತೊಟ್ಟಲ್ಲಾಗಿರೋವಾಗ್ಲೂ ಬರೇ ಲವ್ ಲವ್ ಅಂತಿರ್ತಾವ್ರಿ ವಯಸ್ಸಿಗೆ ಬಂದ ನಂತರ ಇವ್ರಿಗೆ ಪ್ರೀತಿ ಮಾಡಾಕ ಯಾವ ಜಾಗ ಸತಿಗೆ ಸಾಲೋದಿಲ್ಲ ಅಂತೇನ್ರಿ ಯಾವ ಜಾಗ ಸತಿಗೆ ಸಾಲೋದಿಲ್ಲ ಅಂತೇನ ಸಾಲಿಗೆ ಹೋಗುವಾಗಂದ್ರ ಊನ ಅಂತವ್ರಿ ದೇವ್ರಿಗೆ ಹೋಗುವಾಗಂದ್ರ ಊನ ಅಂತವ್ರಿ ಮದ್ವಿ ಮುಂಜೆ ಹೋಗುವಾಗಂದ್ರ ಊನ ಅಂತವ್ರಿ ಕಡಿಕಾಗಿ ನಾಯಿಗತೆ ರೋಣೆಲ್ಲ ಅಂದ್ರ ಊನ ಅಂತವ್ರಿ ಹೋಗ್ಲಿ ಬಿಡ್ರಿ ಊರು ಸಾಂಬ್ರಿ ನಮಗ್ ಯಾಕೆ ಬೇಕು ನಾವು ಸ್ವಲ್ಪ ಗೌಡ್ರ ಮನೆಗೆ ಹೋಗಿ ಬಂದ್ರ ಆಯ್ತು ರೀ ಪ್ರೇಮ ಲೋಕದ ಪ್ರೇಮಿಗಳೇ ಸ್ವಲ್ಪ ದಾರಿ ಬರ್ರಿ ಏನ್ ಮುದುಕ್ರಿ ಇವ್ರು ಮನ್ಯಾಗ ತಂದೆ ತಾಯಿ ಕಾಟ ಸಾಲ್ಯಾಗ ಗುರುಗಳ ಕಾಟ ಬೀದ್ಯಾಗ ನಿಂತು ಲವ್ ಮಾಡಕ್ ಸದ್ಯ ತೊಂದ್ರೆ ಮಾಡ್ತಾರ ಅಂತೇನ್ರಿ ಈಗಿನ ಜನ ಅಲ್ಲಲೇ ಹುಡುಗ ತೊಪ್ಪದ ತುಡುಗ ಈ ತರ ಪಬ್ಲಿಕ್ದಾಗ ನಾಚಿಕೆಲ್ಲದ ನಾಯಿಗೈತೆ ಟ್ಯಾಕಿ ಬಡ್ಕೊಂಡು ನಿಂತಲ್ಲ ನಿನ್ಯಾರು ಗೂಮೆ ಗೂಮೆ ಕಸರಿಲ್ಲನಪ್ಪ ಮಗನ ಈಕಿನ ಹಿಂದಿನ ಸಾಟ ನೋಡಿದ್ರ ಈಕಿನ ಹಿಂದಿನ ಸಾಟ ನೋಡಿದ್ರ ನನ್ನ ಮಗಳು ಚೆನ್ನವನಂಗ ಕಾಣ್ತಾವಲ್ಲ ಕ್ಯಾಟ್ರು ನಿಮ್ಮವ್ರ ಪೂರ ಕ್ಯಾಟ್
ಬಿಟ್ರಿ ದಾರಿನ ಬಿಟ್ರಿ. ಯಪ್ಪ ಯಪ್ಪ ಮುಚ್ಕೋರು ನೀಮೂನು ಬಾಯಿ ಮುಚ್ಕೋ. ಕಾರ್ಯಕಂಟ್ಯಾಗ ಹುಟ್ಟಿದ್ಯಾಕೆ ಯಪ್ಪ ಅವ ಅದಾನಲ್ಲ ರವ್ಯಾ ಏನ್ ಮಾಡಿದ? ನನ್ನ ಗಿಂಡಿ ಸಣ್ಣದೈತ ಅನ್ನಕತ್ತಾನ. ಬದಗ್ಗನ ಬಗ್ಗದ ಬಾಳೆನ ಕೊಡ್ತನ ನನ್ನ ಮಗ ಸೂಟ ಬದ್ನಿಕಾಯಿ ಮಾರ್ಯಾವ. ಒತ್ತು ನತ್ತಿ ಮೇಲೆ ಬಂದ್ರು ಮಧ್ಯಾಹ್ನ 12 ಗಂಟೆ ಆದ್ರು ಊಟ ಮಾಡೋ ಟೈಮ್ ಆಗೈತಿ. ದೇವ್ರಿಗೆ ನೀರು ನೀಡಿ ತುಂಬ್ಕೊಂಬರ್ಬೇಕು ಅನ್ನೋದು ಸ್ವಲ್ಪ ಕಬರ್ ಐತಿಲ್ಲ ಅಂತೆ ನನಗ. ಯಪ್ಪ ನಮ್ಮ ನೀರ್ ತಗೊಳಕ್ ಗಿರಾಕಿ ಇಲ್ಲ, ನನ್ ಸುತ್ತಮುತ್ತ ಅದಾವು. ನಮ್ಮ ಕಾಣ ಒಳಗ ಕಾಯಕತ್ತವು, ನಿನ್ನ ದಾರಿನ ಕಾಯಕತ್ತವು, ನಿನ್ನ ನೀರಿನ ಗಿರಾಕಿಗಳು. ನಮ್ಮ ನೀರಿನ ಗಿರಾಕಿಗಳು ಇಲ್ಲೇ ಬಾಜು ಕಣಿಂದ ನಾವ್ ಅದಾನಲ್ಲ ಅವನ ನೀರ್ ತಗೊಳವ. ಮಾವ, ನಾವು ನಿಮ್ಮ ನೀರ್ ಕುಡಿಯ ಗಿರಾಕಿಗಳು. ಲೇ ಅಂದೆ ಮಾರ್ಯಾರ, ನಮ್ಮ ನೀರು ಕುಡಿಯೋ ಗಿರಾಕಿಗಳಲ್ಲ. ನಮ್ಮ ಕೊಡಪನಕ ಕಾಯಿ ಹಾಕಿದ ಅಲ್ಕಟ್ ನನ್ನ ಮಂಗ್ಯನ ಮಕ್ಕಳು, ಅಲ್ಕಟ್ ಮಂಗ್ಯನ ಮಕ್ಕಳ. ಕೊಡ ಖರೀದಿ ಮಾಡ್ತೀವಿ ಅಂದ್ರೆ ಕಣ್ಣು ಹಾಕ್ತಾ ಇರ್ತೀವ. ಕಣ್ಣು ಹಾಕ್ತಿವಿ ಒಂದಿಂದ ನಿನ್ನ ಮಗಳ ಕೊಡ ಖರೀದಿ ಮಾಡ್ಲಾರ್ದ ಬಿಟ್ಟನ ಈ ಪೊಲೀಸ. ಖರೀದಿ ಮಾಡ್ತೀವಿ ಅಂದ್ಮೇಲೆ ಆ ಕೊಡ ನಮ್ದು ಆಗ್ತಾ ಇರ್ತದ. ಆ ಕೊಡ ನಿಮ್ಮದು ಮಾಡ್ಕೊಳಕ ಬಂದ್ರ ನಿಮ್ಮಿಬ್ಬರದು ಮೊಣಕಾಲು ಮುರಿದೇ ಇರ್ತಾನ. ಇಲ್ಲಿ ಅಕ್ಕಾಚಾರ ಯವ್ವ ನನ್ನ ಮಗಳ ಚೆನ್ನವ, ಈ ಸುಮಾರು ಹುಡುಗುಡುಗಳ ನಿಂತ್ರ ಬಾಳ ಹೊತ್ತು ನಿಂತ್ರ ನಿಂಗ ತೊಂದ್ರೆ ಮಾಡ್ತಾರ ಈ ಮಂಗ್ಯನ ಮಕ್ಕಳು. ಸೀದಾ ಹೋಗೋ ನಡಿ ನಾವ್ ಮನೆಗೆ. ಆಯ್ತಪ್ಪ ನಾ ಬರ್ತೀನಿ, ಸ್ವಲ್ಪ ಮುಂದಕ್ಕೆ ಹೋಗ್, ಸ್ವಲ್ಪ ಕೆಲಸ ಐತಿ. ಸ್ವಲ್ಪ ನಾನು ಗೌಡ್ರ ಮನೆಗೆ ಹೋಗಿ ಬರ್ತನ, ನೀ ಸೀದಾ ಮನೆಗೆ ನಡಿ. ನಾ ಸ್ವಲ್ಪ ಗೌಡ್ರ ಮನೆಗೆ ಹೋಗಿ ಬರ್ತನ. ನೀ ಸ್ವಲ್ಪ ಹುಷಾರಿ ಅವ, ಈ ಮಂಗ್ಯನ ಮಕ್ಕಳು ಬಾಳ ಲಪಟ ಅದಾರ. ಈ ಮಂಗ್ಯನ ಮಕ್ಕಳು ಹುಷಾರಿ. ಹಾ ಯಪ್ಪ ಹುಷಾರಾಗೇ ಇರ್ತಾನೆ. ಚೆನ್ನ ರನ್ನ ಈ ಚೆನ್ನಿಗುಡ್ಡ ನಂದೊಂದಿಟ್ಟು ಇತ್ತಾಗತಿ ಮಾತದ ನೀ ನಡೀನ. ಏ ಚಂದ, ಈ ಚಂಡಿಗೂಟ ನಂದು ಇತಗತಿ ಮಾತೈತಿ. ನೀ ನಡಿ ಮಗನ, ನೀ ನಡಿ. ಏ ಹಂಗ್ಯಾಕ್ ಕುಸ್ತಿ ಹಿಡಿಯಕತ್ತೀರಿ? ಇಬ್ರು ಹೋಗ್ಬೇಡ್ರಿ, ನಾನ ಹೋಗ್ತೀನಿ, ನೀವಿಲ್ಲೇ ಇರ್ರಿ. ಚೆನ್ನಿ ನೀವ್ ಒಬ್ಬಾಕಿ ಹೋಗೋದು ಬೇಡ, ಮೂವರಿ ಒಟ್ಟಿಗೆ ಗುಡಿಯೋಗ ಹೋಗಿ ಒಂದ್ ಚಂದ ಸಂಗ. ಏ ಚನ್ನಿ, ನಿನ್ನ ಸಲುವಾಗ ನಾವು ಇಬ್ರು ತಕ್ಕಿ ಬಂದು ಹಂಗೆ ಹರ್ಕಣ ತಿಂತೀವಿ. ಹೋಗಕ್ಕಿಂತ ಮುಂಚಾಕ ಒಗಿ ಒಂದು ತಡದ ಮಳೆ ಜಡದಂಗ ಜಡಿಯೋ ಜಡಿ. ಹುಡುಗಿ ನನ್ನ ನಿನ್ನ ನಡುವ ಏನೇನ ನಡೆದಿಲ್ಲ, ಹತ್ತೂರ ಹಣಮಪ್ಪನಂಗಾರ ಮುಟ್ಟುತ್ತಾನ, ನಾನಿನ್ನ ಬಿಡುವುದಿಲ್ಲ. ಕಾಲೇಜ ಮುಗಿಸಿ ಗಜಮಾಯ ಬಿಸಿ ಬರತಳ ನನ್ನ ಹುಡುಗಿ, ಹೌದಲೆ ಗುಲಾಬಿ ಹೂವ ನನಗ ಕೊಟ್ಟೆಲ್ಲ ಮನಗಂಡ ನೋವ. ಮನಗಂಡ ನೋವಾ.
ಅಪ್ಪ ಹೋಗು ಹೋಗುಣ ಹೋಗನ್ ಬಾ ಮಗಳ ಹೋಗೋಣ ಹೋಗನ್ ಬಾ ಮಗಳ. ಬಾ ಈ ಸುಮಾರು ಹುಡ್ರು ಬಾಳ ಲಪಡದ್ರ ಮಂಗ್ಯ ಮಗ ಹೋಗನ್ ಬಾ ಮನಿಗೆ. ವರ್ಷಗಳ ಹಿಂದೆ ಈ ರಣತುಂಗನ ಹೊಟ್ಟೆಯಲ್ಲಿ ಉರಿಯುತ್ತಿರುವ ಸೇಡಿನ ಕೆಂಡ ನಂದಬೇಕಾದರೆ ಈ ರಣತುಂಗನಿಂದಲೇ ಆ ರಾವಣಗೌಡನನ್ನು ಕೊಲೆ ಮಾಡಿಸಿ ಸೂರಪ್ಪ ನಾಯಕನ ಅವಳಿ ಮಕ್ಕಳಾದ ಭಾರ್ಗವ ಹಾಗೂ ಬಜರಂಗಿಯನ್ನು ಕೊಲೆ ಮಾಡಿಸಿ ಅಗಲಿಸಿ ಬಜರಂಗಿ ಆಸ್ತಿಯಲ್ಲಿ ಕುಬೇರನಾಗಿ ಮೆರೆಯುತ್ತಿದ್ದಾನೆ ಆ ರಾವಣಗೌಡ. ರಾವಣಗೌಡ ಈ ರಣತುಂಗನಿಗೆ ಮೋಸ ಮಾಡಿದ ಸೇಡಿಗಾಗಿ ನಿನ್ನ ರುಂಡ ಮುಂಡದಿಂದ ಬೇರ್ಪಡಿಸಿ ನಿನ್ನ ತಂಗಿ ರಾಜೇಶ್ವರಿಯನ್ನು ನನ್ನ ಮಡದಿಯನ್ನಾಗಿ ಮಾಡಿಕೊಂಡು ಮರೆಯದ ಮಾಣಿಕ್ಯ ನಾನಾಗದಿದ್ದರೆ ನನ್ನ ಹೆಸರು ರಣಕಹಳೆ ರಣತುಂಗನೇ ಅಲ್ಲ. ಲೇರನ ತುಂಗ ನಿನಗೆ ಸಂಬಳ ಕೊಡುವ ಈ ನಿನ್ನ ಸಾಹುಕಾರನಿಗೆ ನಮಸ್ಕಾರ ಮಾಡಬೇಕೆನ್ನೋ ಪರಿಜ್ಞಾನವಿಲ್ಲವೇನಲೇ ನಿನಗೆ? ನೋಡು ರಾವಣಗೌಡ, ನೀನು ನನಗೆ ಸಂಬಳ ಕೊಡುವ ಅದು ನಿನ್ನ ಫ್ಯಾಕ್ಟರಿಯಲ್ಲೇ. ಈಗ ನೀನು ನನ್ನ ಮೇಲೆ ಅಧಿಕಾರ ಚಲಾಯಿಸಲು ಇದು ನಿನ್ನ ಫ್ಯಾಕ್ಟರಿನಲ್ಲ, ನನ್ನ ಕೈಯಾಳು ಅಲ್ಲ. ಲೇರನ ತುಂಗ ಈ ರಾವಣಗೌಡನಿಗೆ ಎದುರುತ್ತರ ಕೊಟ್ಟಿದ್ದು ತಪ್ಪಾಯ್ತೆಂದು ಕೇಳಿದರೆ ಸರಿ, ಇರದಿದ್ದರೆ ಏನು ಮಾಡಬೇಕು ಗೌಡ? ನಿನ್ನನ್ನು ಕೆಲಸದಿಂದ ಡಿಸ್ಮಿಸ್ ಮಾಡಿ ನಿನ್ನ ಕೈಯಲ್ಲಿ ಭಿಕ್ಷೆ ಪಾತ್ರೆ ಕೊಟ್ಟು ಈ ಮನೆಯಿಂದ ಕತ್ತಿಗೆ ಕೈ ಕೊಟ್ಟು ಹೊರತಳ್ಳ ತಿನ್ನಲೇ ನೆನಪಿರಲಿ. ಏ ರಾವಣಗೌಡ, ನೀ ಕತ್ತಿಗೆ ಕೈ ಕೊಟ್ಟು ಹೊರ ತಳ್ಳುವ ತನಕ ಈ ರಣತುಂಗನೇನು ಕಡ್ಲಿ ಪುರಿ ತಿನ್ನುತ್ತಾನೆಂದು ತಿಳಿದಿರುವೆನಲೇ ತಿಳಿಗೇಡಿ. ನೀ ಕತ್ತಿಗೆ ಕೈ ಕೊಡಲು ಬಂದ ನಿನ್ನ ಕೈಯನ್ನೇ ಕತ್ತರಿಸಿ ನಿನ್ನ ಪಾಲಿಗೆ ಕರಿಕಾಳಿಂಗ ಸರ್ಪ ನಾನಾಗಿ ನಿನ್ನುವೆ ಬಲು ಹುಷಾರ್. ರಣತುಂಗ, ಆ ನಿನ್ನ ಕರೆಕಾಳಿಂಗ ಸರ್ಪದ ಎಡೆ ಕತ್ತರಿಸಿ ಆಟ ಹಾಡಿಸುವ ಅವಗಾಡಿಗೆ ನಾನಾಗಬೇಕಾಗುತ್ತದಲೇ, ನೀ ಬಲು ಜಾಗೃತೆ. ಏ ರಾವಣಗೌಡ, ನಿನ್ನ ದರ್ಪಕ್ಕೆ ಹೆದರಿ ನಡೆಯಲು ನಾನೇನು ನಿನ್ನ ಹತ್ತಿರ ಸಾಕಷ್ಟು ಹಣ ಸಾಲ ಪಡೆದು ಮರಳಿ ಕೊಡುವುದಾಗದೆ
ನಿನ್ನ ಬಡ್ಡಿ ಚಕ್ರ ಬಡ್ಡಿಯಲ್ಲಿ ಚಿಕ್ಕ ಒದ್ದಾಡುತ್ತಿರುವ ಬಡ ರೈತ ಚನ್ನಬಸವ ನಾನಲ್ಲ. ರಾವಣಗೌಡ, ನಿನ್ನ ಶ್ರೀಮಂತಿಕೆ ನನ್ನ ಚಾಪಲಿ ಸಮಾನ. ನನ್ನ ಮಗನೇ ರಣತುಂಗ, ಈ ರಾವಣಗೌಡನ ಶ್ರೀಮಂತಿಕೆಯನ್ನು ನಿನ್ನ ಚಪ್ಪಲಿಗೆ ಹೋಲಿಸಿ ಮಾತನಾಡುವ ಯಾವ ಮಂಕೆ? ನೀನು ಸುಮ್ಮನಿದ್ದರೆ ಒಳ್ಳೆಯದು, ಇರದಿದ್ದರೆ ಪೊಲೀಸರಿಗೆ ಫೋನ್ ಹಚ್ಚಿ ನಿನ್ನ ಮೂಳಿಗಳನ್ನು ಮುರಿಸಿ ಬೊದ್ದಿಗಲಸದೆ ಬಿಡುವುದಿಲ್ಲ ಈ ರಾವಣಗೌಡ. ಅದಕ್ಕಿಂತ ಪೂರ್ವದಲ್ಲಿ ನೀ ನನ್ನಿಂದ ಮಾಡಿಸಿದ ಕೊಲೆಯ ವಿಷಯಗಳನ್ನು ಪೊಲೀಸರಿಗೆ ತಿಳಿಸಿ ನಿನ್ನನ್ನು ಜೈಲಿನಲ್ಲಿ ಕೊಳೆಯುವಂತೆ ಮಾಡುತ್ತಾನೆ ಈ ವಿಶ್ವ ಪ್ರಖ್ಯಾತಿ ರಣತುಂಗ. ರಣತುಂಗ, ನಿನ್ನಿಂದ ನಾನು ಯಾರು ಕೊಲೆ ಮಾಡಿಸಿದ್ದೇನೆ ಗೊತ್ತಿಲ್ಲವೇ ರಾವಣಗೌಡ? ಹಿಂದೆ ಚನ್ನಬಸವ ದೊಡ್ಡಪ್ಪನಾದ ಸೂರಪ್ಪ ನಾಯಕನನ್ನು ನೀ ನನ್ನಿಂದಲೇ ಕೊಲೆ ಮಾಡಿಸಿದ ವಿಷಯವನ್ನು ಈ ಸಮಾಜದ ಜನಕ್ಕೆ ತಿಳಿಸಿ ನಿನಗೆ ಚಿಮಾರಿ ಹಾಕಿಸದೆ ಬಿಡುವುದಿಲ್ಲ ಈ ರಣತುಂಗ. ಓಹೋ, ನಾನು ಹಿಂದೆ ಈ ರಣತುಂಗನ ಕೈಯಿಂದ ಚನ್ನಬಸವನ ದೊಡ್ಡಪ್ಪನಾದ ಸೂರಪ್ಪ ನಾಯಕನನ್ನು ಕೊಲೆ ಮಾಡಿಸಿದ ವಿಷಯ ಈ ಸಮಾಜದ ಜನರಿಗೆ ಗೊತ್ತಾದರೆ ನನ್ನನ್ನು ಹರಿದು ಹದ್ದಿಗೆ ಹಾಕುವುದರಲ್ಲಿ ಸಂದೇಹವೇ ಇಲ್ಲ. ಈ ಕ್ಷಣದಲ್ಲಿ ಈ ರಣತುಂಗನಿಗೆ ಎದುರುತ್ತರ ಕೊಡುವುದು ತರವಲ್ಲ. ಹೇಗಾದರೂ ಮಾಡಿ ಕೇಸು ಮುಚ್ಚಿ ಹಾಕಿ ನಂತರ ಈ ರಣತುಂಗನನ್ನು ಮುತ್ತಬೇಕು ಮಣ್ಣಲ್ಲಿ. ಅಂದಾಗ ನನ್ನ ಸೇಡು ತೀರುತ್ತದೆ. ಯಾಕೆ ರಾವಣಗೌಡ ಮೂಕನಾಗಿ ನಿಂತು ಬಿಟ್ಟಿಯಲ್ಲ? ಹಾ, ನೋಡು ರಣತುಂಗ, ಸ್ವಲ್ಪ ಮಾತಿಗೆ ನಮ್ಮಲ್ಲಿ ಪೈಪೋಟಿ ಏಕೆ? ನಾನು ಹೇಳಿದಂತೆ ನೀನು ಕೇಳುವುದು ಬೇಡ, ನೀನು ಹೇಳಿದಂತೆ ನಾನು ಕೇಳುವುದು ಬೇಡ. ನಿನ್ನ ಪಾಡಿಗೆ ನೀನು ಇದ್ದ ಬಿಡು, ನನ್ನ ಪಾಡಿಗೆ ನಾ ಇರುತ್ತೀನಿ. ಇರಲಿ, ನಡಿ, ಕುಳಿತುಕೊಂಡು ಮಾತನಾಡೋಣ. ಜಾರಿ ಲೆಕ್ಕಾಚಾರಿ, ವಿಷವ ನುಂಗಿರುವ ಸರ್ಪ ಹಿಡಿದಿರುವ ಶಿವನು, ಉರಿವ ಬೆಂಕಿಯನ್ನೇ ಕಣ್ಣಲಿಟ್ಟಿರುವ ಭವನು. ದ್ವೇಷ ಬಂದಾಗ, ರೋಷ ಬಂದಾಗ, ವೈರಿ ಕಂಡಾಗ ಯಪ್ಪ ಗೌಡ್ರ ತಂದೇನ್ರಿ ನಿಮ್ಮ ಬ್ರ್ಯಾಂಡ್.
ಅನುಭವಿಸಬೇಕು ಮಗ, ಸತ್ತಾಗ ಆರಡಿಯ ಕಾಯಂ ಜಾಗ. ನಾಳೆಯ ಭರವಸೆ ಬೇಡ, ಈ ದಿನ ಸ್ವರ್ಗವು ನೋಡ. ನಾಳೆಯ ಭರವಸೆ ಬೇಡ, ಈ ದಿನ ಸ್ವರ್ಗವು ನೋಡ. ಮತ್ತಲ್ಲಿ ಕುಣಿಯೋಣ ಬಾರೋ ಮಗ, ಚಿಂತೆಯಲ್ಲಿ ಕಳೆದೋದ್ರೆ ದೊಡ್ಡ ರೋಗ. ಮದವು ಏರಿದ ಗುಂಗಲ್ಲಿ ಏಲಿ ಕುಣಿಯೋಣ. ಮನವು ಬಯಸಿದ ಈ ರಾತ್ರಿ ಜಾಲಿ ಮಾಡೋಣ. ಮತ್ತು ಭರಿಸುವ ಮದ್ಯಪಾನ, ಮುತ್ತು ಸಿಕ್ಕರೆ ಕಾಮಬಾಣ. ನೆತ್ತಿಗೇರಿದ ಈ ದಿನ ನಿಶೆಯು, ನೆತ್ತಿಗೇರಿದ ಈ ದಿನ ನಿಶೆಯು. ದುನಿಯ ನಮ್ಮದೆ ಬಾ ಮಗ ದಿನವೋ. ಮತ್ತಲ್ಲಿ 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 ಕುಣಿಯೋಣ ಬಾರೋ ಮಗ, ಚಿಂತೆಯಲ್ಲಿ ಕಳೆದೋದ್ರೆ ದೊಡ್ಡ ರೋಗ. ಸಿಕ್ಕಾಗ ಅನುಭವಿಸಬೇಕು ಮಗ, ಸತ್ತಾಗ ಆರಡಿಯ ಖಾಯಂ ಜಾಗ. ಹೇ ಕನಸು ಕಾಣಲು ತಪ್ಪಲ್ಲ, ಹೊಡೆಯ ನೀ ಗೋಲಿ. ಬರವು ಕೆಟ್ಟಿರೋ ನಾಲಿಗೆಗೆ ಚಟವು ಮಾಮೂಲಿ. ಯಾರೇ ಬಂದರೂ ಅಂಜಿಕೆ ಇಲ್ಲ, ನೀತಿ ಪಾಠದ ನಂಬಿಕೆ ಇಲ್ಲ. ಪ್ರಳಯವಾಗಲಿ ಈ ಕ್ಷಣದಲ್ಲಿ, ಪ್ರಳಯವಾಗಲಿ ಈ ಕ್ಷಣದಲ್ಲಿ. ಎಣ್ಣೆ ಬಾಟಲಿ ಇದೆ ಕೈಯಲ್ಲಿ. ಮತ್ತಲ್ಲಿ 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 ಕುಣಿಯೋಣ ಬಾರೋ ಮಗ, ಚಿಂತೆಯಲ್ಲಿ ಕಳೆದೋದ್ರೆ ದೊಡ್ಡ ರೋಗ. ಸಿಕ್ಕಾಗ ಅನುಭವಿಸಬೇಕು ಮಗ, ಸತ್ತಾಗ ಆರಡಿಯ ಕಾಯಂ ಜಾಗ. ಹೇ ಜೋಗಿ ನಾನು ಬಳ್ಳಿಯ ಮಿಂಚು, ಕಣ್ಣು ಕುತ್ತಿಯ ಅಂಚು. ಬಲೆಗೆ ಬಿದ್ದಾಗ ನೀ ಅರಿವೆ ಸಂಚು. ಜೋಗಿ ನಾನು
ಗೌಡ್ರೆ ನಾನಿನ್ನು ಫ್ಯಾಕ್ಟ್ರಿಗೆ ಹೋಗಿ ಬರುತ್ತೇನೆ. ಹೋಗು ಹೋಗಲೇ ರಣತುಂಗ ಹೋಗು. ನಿನಗೇನು ಗೊತ್ತು ಈ ರಾವಣ ಗೌಡನೆಂದರೆ ಆಕಳ ಮೋತಿ ಕತ್ತಿಯ ಒದಿಕೆಯ ಗೋಮುಖ ವ್ಯಕ್ರನೆಂದು. ಸಮಯ ಸಾಧಿಸಿ ನಿನ್ನ ಸಿಡಿಗೆ ಕಟ್ಟಿ ಕುಡಿಯಾರಕ್ಕೆ ಕಳಿಸದಿದ್ದರೆ ನನ್ನ ಹೆಸರು ಸಾವಿರಾರು ಹಳ್ಳಿಗಳಿಗೆ ಸೌಕಾರ ರಣಹುಲಿ ರಾವಣ ಗೌಡನೇ ಅಲ್ಲ. ಯಪ್ಪ ಗೌಡ್ರ ಆ ರಣತುಂಗನ ಒತ್ತು ನೋಡಿ ಹೊಡ್ತ ಹಾಕಿರಾತ್ ಬರ್ರಿ. ನಮ್ಗ ಹಾರ್ಯಾಡ್ತಾನ ನಾವ್ ಬಾಳ. ಬರ್ರಿ ಗೌಡ್ರು ನೋಡೋಣ ನಮ್ಮ ಅವ ಏಟ್ ಹಾರ್ಯಾಡ್ತಾನ ನಾವು ಅಂತ ನೋಡೋಣ. ಸೊಲೆ ಕಾಣದ